ಒಂದು ದಿನ ಅಥವಾ ಒಂದು ಪರ್ಟಿಕ್ಯುಲರ್ ಟೈಮ್ ಸ್ಪ್ಯಾನ್ ಅಲ್ಲಿ ನಡೆಯುವ ಕಥೆಗಳಿರೋ ಸಿನಿಮಾಗಳು ವಿಷಯ ಅಥವಾ ಎಲಿಮೆಂಟ್ಸ್ಗಳು ಜಾಸ್ತಿ ಇರುತ್ತೆ. ಆ ಕಾರಣದಿಂದನೇ ಆ ಸಿನಿಮಾದ ಸ್ಪೀಡ್ ಜಾಸ್ತಿ ಆಗಿರುತ್ತೆ. ಜೊತೆಗೆ ಆ ತರದ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಅನ್ನೋದು ಕೂಡ ತಪ್ಪಾಗುತ್ತೆ. ನಮ್ಮ ಹತ್ರ ಒಳ್ಳೆ ಕಥಾವಸ್ತು ವಿಷಯ ಇದ್ರೆ ಸಾಲದು, ಅದನ್ನ ಪ್ರಾಪರ್ ಆಗಿ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಿದ್ರೆ ಮಾತ್ರನೇ ಆ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ವಿಜಯ್ ಕಾರ್ತಿಕೇಯ ಅವ್ರು ಡೈರೆಕ್ಟ್ ಮಾಡಿ ಕಿಚ್ಚ ಸುದೀಪ್ ಅವ್ರು ಆಕ್ಟ್ ಮಾಡಿರೋ ಮಾರ್ಕ್ ಸಿನಿಮಾ. ಈ ಹಿಂದೆ ಮ್ಯಾಕ್ಸ್ ಸಿನಿಮಾದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಡಿಲೇ ಆಗಿದ್ರಿಂದ ಸಿನಿಮಾ ಸ್ವಲ್ಪ ಲೇಟ್ ಆಗಿ ಬಂದಿದ್ದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಮ್ಯಾಕ್ಸ್ ಅಲ್ಲಿ ಕೆಲಸ ಮಾಡಿರೋ ಸೇಮ್ ಟೀಮ್ ಇಲ್ಲಿ ಕೆಲಸ ಮಾಡಿದ್ರು ಈ ಸಲ ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಜೊತೆಗೆ ಸಿನಿಮಾನ ಅವ್ರು ಅನ್ಕೊಂಡಿರೋ ಹಾಗೆ ನಮಗೆ ಪ್ರಾಮಿಸ್ ಮಾಡಿರೋ ಹಾಗೆ ಅದೇ ಡೇಟ್ಗೆ ತಗೊಂಡ್ಬಂದಿದ್ದಾರೆ. ಈ ಸಲ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ, ಜೊತೆಗೆ ಸಿನಿಮಾ ಸ್ಕೇಲ್ ಕೂಡ ದೊಡ್ಡದಾಗಿದೆ. ಒಬ್ಬ ಸ್ಟಾರ್ ಇರೋ ಸಿನಿಮಾ ರೆಡಿಯಾಗಿ ಬಿಡುಗಡೆ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ 1 ವರ್ಷ, 2 ವರ್ಷ, 3 ವರ್ಷ ಈ ತರ ಟೈಮ್ ತಗೋಬೇಕಾದ್ರೆ ಕೇವಲ 7 ರಿಂದ 8 ತಿಂಗಳಲ್ಲಿ ಒಂದು ಸಿನಿಮಾನ ರೆಡಿ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳ ಮುಗಿಸ್ಕೊಂಡು ಅವ್ರು ಅನ್ಕೊಂಡಿರೋ ಡೇಟ್ಗೆ ಕರೆಕ್ಟ್ ಆಗಿ ತಂದು ರಿಲೀಸ್ ಮಾಡ್ತಿದ್ದಾರೆ. ಟ್ರೈಲರ್ ಅಲ್ಲಿ ನಾವು ನೋಡ್ದಂಗೆ ಕಥೆಯ ಒಂದು ಎಳೆ ಅಥವಾ ಪ್ಯಾಟ್ರನ್ ನಮಗೆ ಗೊತ್ತಿದೆ. ಕಿಚ್ಚ ಸುದೀಪ್ ಅವರ ಆಕ್ಟಿಂಗು ಮ್ಯಾನರಿಸಮ್ಗೆ ನಾನ್ ಫ್ಯಾನು. ಇಲ್ಲಿ ಅವ್ರ ಅದ್ಭುತವಾದ ನಟನೆ ಜೊತೆಗೆ ಅವ್ರ ಸ್ಟೈಲು ಆ ಸ್ವ್ಯಾಗು ನಮ್ಗೆ ಸಿನಿಮಾನ ಇನ್ನೊಂದಷ್ಟು ಎಂಜಾಯ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ಖಂಡಿತ ಹೇಳ್ಬೋದು. ಸಿನಿಮಾದ ಕತೆ ಶುರುವಾಗಿದ್ದ ಪಾಯಿಂಟ್ ಚೆನ್ನಾಗಿತ್ತು. ಆ ಇಂಟೆನ್ಸಿಟಿನ ಸಿನಿಮಾದ ಶುರುವಿಂದಾನೇ ಬಿಲ್ಡ್ ಮಾಡ್ಕೊಂಡು ಬಂದ್ರು. ಜೊತೆಗೆ ಸಿನಿಮಾದ ಕತೆ ಒಳಗಡೆ ಇಳಿಯೋದಕ್ಕೆ ನಮ್ಗೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ. ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳು ಬಂದಿವೆ, ಅದರಲ್ಲಿ ಮೆಜಾರಿಟಿ ಪಾತ್ರಗಳನ್ನ ಸಿನಿಮಾದ ಕತೆ ಒಳಗಡೆ ಪರ್ಫೆಕ್ಟ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಸಿನಿಮಾಗೆ ಫ್ಲಾಶ್ ಬ್ಯಾಕ್ ಸ್ಟೋರಿಗಳಿಂದ ಅಥವಾ ಸೀನ್ಗಳಿಂದ ತೊಂದರೆ ಆಗುತ್ತೆ ಅಂದಾಗ ಆ ತರದ ಸೀನ್ಗಳನ್ನ ಕತೆ ಒಳಗಡೆ ತಗೋಬರೋ ಅಂತ ಕೆಲಸ ಮಾಡಿಲ್ಲ ಇಲ್ಲಿ. ಆಲ್ರೆಡಿ ಅಜಯ್ ಮಾರ್ಕಂಡೆ ಸಸ್ಪೆನ್ಷನ್ ಅಲ್ಲಿ ಇದ್ದಾರೆ. ಸಸ್ಪೆನ್ಷನ್ಗೂ ಕೂಡ ಒಬ್ಬ ವ್ಯಕ್ತಿ ಕಾರಣ ಆಗಿದ್ದಾನೆ. ಜೊತೆಗೆ ಅಲ್ಲಿಂದ ಒಂದು ಪಾಲಿಟಿಕ್ಸ್ ಕನೆಕ್ಷನ್ ಕೂಡ ಇದೆ. ಹಾಗೂ ಅಜಯ್ ಮಾರ್ಕಂಡೇಯ ಅವ್ರ ಪರಿಚಯ ಎಲ್ರಿಗೂ ಇದೆ. ಸೊ ಇದಕ್ಕೆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಸ್ಟೋರಿ ಬಿಲ್ಡ್ ಮಾಡಿ ಅದನ್ನ ಕತೆ ಒಳಗಡೆ ತಗೋಬರೋ ಯಾವುದೇ ಕೆಲಸಗಳು ಇಲ್ಲಿ ಮಾಡಿಲ್ಲ. ಆಕ್ಚುಲಿ ಅದು ಒಳ್ಳೆ ಡಿಸಿಷನ್ ಕೂಡ ಹೌದು. ಸಿನಿಮಾ ಎಲ್ಲೂ ಟ್ರ್ಯಾಕ್ ಬಿಟ್ಟು ಹೋಗ್ಲಿಲ್ಲ. ಕೆಲವೊಂದನ್ನು ಹೊರತುಪಡಿಸಿದ್ರೆ ಯಾವುದೋ ಅನ್ವಾಂಟೆಡ್ ಸೀನ್ಸ್ಗಳು ಕೂಡ ಇರಲಿಲ್ಲ. ಇಲ್ಲಿ ವಿಜಯ್ ಕಾರ್ತಿಕೇಯ ಮತ್ತು ಅವ್ರ ಟೀಮ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಅವ್ರು ಏನು ಅನ್ಕೊಂಡಿದಾರೋ ಅದನ್ನ ಪ್ರಾಪರ್ ಆಗಿ ಸ್ಕ್ರೀನ್ ಮೇಲೆ ತಗೊಂಬರೋ ಕೆಲಸ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಸಪೋರ್ಟ್ ಆಗಿ ಇದ್ದಿದ್ದು ಕಿಚ್ಚ ಸುದೀಪ್ ಅವರ ಪರ್ಫಾರ್ಮೆನ್ಸು, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಹಾಗೂ ಆಕ್ಷನ್ ಸೀಕ್ವೆನ್ಸ್ಗಳು. ಆಕ್ಷನ್ ಸೀಕ್ವೆನ್ಸ್ಗಳು ಸಿನಿಮಾದಲ್ಲಿ ಹೈಲೈಟ್ ಆಗಿದೆ. ಅದರಲ್ಲೂ ಚೇಸಿಂಗ್ ಜೊತೆಗೆ 2 ಫೈಟ್ಗಳನ್ನ ಡಿಫ್ರೆಂಟ್ ವೇನಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅಶ್ನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಅಲ್ಲಿ ಮ್ಯಾಕ್ಸ್ಗಿನ್ನ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆಗೆ ನನಗೆ ಪರ್ಸನಲ್ ಆಗಿ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಖತ್ ಇಷ್ಟ ಆಯ್ತು. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಮಕ್ಕಳನ್ನ ಕಾಪಾಡೋ ಒಂದು ಸೀನ್ ಇದೆ. ಆ ಸೀನ್ ಆದ್ಮೇಲೆ ದಮ್ ಹೊಡಿಯೋದ್ ಕಡಿಮೆ ಮಾಡ್ಬೇಕಲ್ಲ ಅನ್ನೋ ಡೈಲಾಗು ಸೀನ್ಗೆ ಪರ್ಫೆಕ್ಟ್ ಆಗಿತ್ತು. ಈ ರೀತಿಯ ಜಾನರ್ ಇರೋ ಸಿನಿಮಾಗಳಲ್ಲಿ ನಾವು ರೆಗ್ಯುಲರ್ ಆಗಿ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಬೋದು. ಅದೇನಂದ್ರೆ ಹೀರೋ ಅಥವಾ ಕಥೆಯ ಮುಖ್ಯ ಪಾತ್ರಧಾರಿ ಅಂತ ಏನಿರ್ತಾನೆ ಅವನ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಅವನ ಟೀಮ್ ಅಲ್ಲಿ ಯಾರಾದ್ರೂ ಕೊಲೆ ಆದಾಗ ಆ ಕೊಲೆ ಮಾಡಿದವ್ರ ಮೇಲೆ ರಿವೆಂಜ್ ಸ್ಟೋರಿ ಈ ತರದ್ದು ಒಂದು ಪ್ಯಾಟರ್ನ್ ಅಂತ ಹೋಗುತ್ತೆ. ಸೊ ಸಾಕಷ್ಟು ಬಾರಿ ಸಿನಿಮಾದ ಮುಖ್ಯ ಭಾಗ ಇದ್ರ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಆ ತರದ ವಿಷಯಗಳನ್ನ ಸಿನಿಮಾದ ಕತೆ ಒಳಗಡೆ ತಗೋಬರೋ ಕೆಲಸ ಮಾಡಿಲ್ಲ. ಹಾಗೂ ಸಮಾಜನ ಕಾಪಾಡೋ ವ್ಯಕ್ತಿ ತನ್ನ ಫ್ಯಾಮಿಲಿ ಟೀಮ್ನ ಕಾಪಾಡ್ಕೊಂತಾನೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಸಾಂಗ್ಗಳ ಪ್ಲೇಸ್ಮೆಂಟ್ಗಳು ಪರ್ಫೆಕ್ಟ್ ಆಗಿತ್ತು ಹಾಗೂ ಅವುಗಳು ತಂದಂತಹ ಎಲಿಮೆಂಟ್ಸ್ಗಳು ಕೂಡ ಚೆನ್ನಾಗಿದ್ವು. ಇನ್ನು ಕೆಲವೊಂದು ವಿಷಯಗಳಲ್ಲಿ ಯಾವ್ದು ಬೆಟರ್ ಆಗ್ಬೋದಿತ್ತು ಅಥವಾ ಯಾವ ವಿಷಯಗಳು ನನಗೆ ಕನೆಕ್ಟ್ ಆಗ್ಲಿಲ್ಲ ಅಂತ ನೋಡಕ್ ಹೋದ್ರೆ, ಸಿನಿಮಾದಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಗಳು ಬಂದಿರೋದ್ರಿಂದ ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ಕನೆಕ್ಷನ್ ಸರಿಯಾಗಿ ಸಿಕ್ಲಿಲ್ಲ. ಇಲ್ಲಿ ಕತೆ ಒಂದು ಟೈಮ್ ಸ್ಪ್ಯಾನ್ ಅಲ್ಲಿ ನಡೀತಿದೆ, ಅದಕ್ಕೆ ಇಷ್ಟೇ ಗಂಟೆ ಅಥವಾ ಇಷ್ಟೇ ಟೈಮ್ ಅಂತ ಫಿಕ್ಸ್ ಮಾಡಿ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತಿದೆ. ಅದನ್ನ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಅಂತಾನೆ ಮಾಡಿದ್ರು. ಅದ್ ಮಾಡದೇ ಇದ್ದಿದ್ರು ಸಿನಿಮಾಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇರಲಿಲ್ಲ. ಕಿಡ್ನಾಪ್ ಆಗಿರೋ ಮಕ್ಕಳು ಹಸ್ಕೊಂಡಿದ್ದಾರೆ ಹಾಗೂ ಅವ್ರು ಊಟ ಬಿಟ್ಟು ಸಾಕಷ್ಟು ಟೈಮ್ ಆಗಿದೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಹಿಂಗಿದ್ದಾಗ ಆ ಮಕ್ಕಳು ಅಲ್ಲಿ ಸಿಕ್ಕಂತಹ ಒಂದಷ್ಟು ಥಿಂಗ್ಸ್ ಇಂದ ದೇವಿ ಆಕೃತಿ ಕ್ರಿಯೇಟ್ ಮಾಡಿ ಅದರ ಮುಂದೆ ಆಡುವ ಮೂಲಕ ಮಕ್ಕಳುಗಳು ಬೇಡಿದ್ದು ಅದನ್ನ ಸಿನಿಮಾ ಕತೆ ಒಳಗಡೆ ಅನ್ವಾಂಟೆಡ್ ಆಗಿ ತಗೊಂಬಂದ್ರು. ಅದರ ಅವಶ್ಯಕತೆ ಕೂಡ ಇರ್ಲಿಲ್ಲ ಅಂತ ಅನ್ಸುತ್ತೆ. ಸಿನಿಮಾದ ಟೈಟಲ್ ಟೀಸರ್ ರಿಲೀಸ್ ಆದಾಗ್ಲೇ ಹೇಳಿದ್ದೆ ಇದು ಬಿಗ್ಗರ್ ದೆನ್ ಮ್ಯಾಕ್ಸ್ ಅಂತ. ಈಗ ಅದು ಪ್ರೂವ್ ಆಗಿದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಈ ವರ್ಷದ ಕೊನೆಗೆ ಒಂದು ಒಳ್ಳೆ ಸಿನಿಮಾ ಸಿಕ್ತು ಅಂತ ಹೇಳ್ಬೋದು. ಇದು ಈ ಸಿನಿಮಾದ ರಿವ್ಯೂ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.